ಗುರುವೇ ಶರಣ ನಿನಗೆ ಏಕದಂದನೆ, ಮೌನ ಮಂತ್ರ ಕರ್ಮ ಕವಚ ನಿನ್ನ ಸಾಧನೆ, ವಂಶವೃಕ್ಷ ಅರಳಿಸಪ್ಪ ಶಿವನ ಪುತ್ರನೇ, ಕರವ ಹಿಡಿದು ಬರುವ ನಮ್ಮ ಭವ್ಯ ಭಾಸ್ಕರನೇ, ಮನುಜ ಕುಲಕ್ಕೆ ಸಕಲ ಕರುಣೆಯನ್ನು ಈತಕ್ಕಂಥ ಆ ವಿಘ್ನೇಶನಲ್ಲಿ ಒಳಮಡುತ್ತಾ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರು ಮತ್ತು ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಾನ್ ಶ್ರೀನಿವಾಸ್ ರಘುರವರೇ, ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಹೇಂದ್ರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ಮಮತಾರವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಉಪನ್ಯಾಸಕ ಮಿತ್ರರೇ, ಹಿರಿಯರು ಮತ್ತು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಮಾನ್ ನಾಗಪ್ಪ ಹೆಗಡೆ ಅವರೇ, ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಹಾಲಪ್ಪನವರೇ, ವಿದ್ಯಾಭಿಮಾನಿಗಳೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನೆಚ್ಚಿನ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಕಾರ್ಯಕ್ರಮ 10:30 ಗಂಟೆಗೆ ಅಂತ ಇತ್ತು. ನಾನು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೂ ನನ್ನ ಕರ್ತವ್ಯವನ್ನು ನನ್ನ ಸಂಸ್ಥೆಯಲ್ಲಿ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಿಮ್ಮಲ್ಲಿಗೆ ಬರುವುದಕ್ಕೆ ತಡ ಆದದ್ದಕ್ಕೆ ನನಗೆ ಕ್ಷಮೆ ನೀಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ, ಇವತ್ತು ಈ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡೆಗಳು ಈ ಸಂಘವನ್ನು ಈ ಸಂಸ್ಥೆಯಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಈ ಸಂದರ್ಭದೊಳಗ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ತಮ್ಮಿದ್ದೇನೆ. ವಿದ್ಯಾರ್ಥಿಗಳು ಭೂಮಿಯೊಳಗಣ ಬೀಜದಂತೆ ಅಂತ, ವಿದ್ಯಾರ್ಥಿಗಳು ಒಳಗೊಳಗಣ ಕಮಲದಂತೆ, ವಿದ್ಯಾರ್ಥಿಗಳು ಕುಂಡಳಿ ಒಳಗಿನ ಸಸಿಯಂತೆ, ವಿದ್ಯಾರ್ಥಿಗಳು ಉದ್ಯಾನವನದೊಳಗೆ ಇರಬೇಕಾದಂಥ ಜಿಂಕೆಯಂತೆ. ಕೂಡಲ ಸಂಗಮ ದೇವ, ಸದ್ಗುಣ ಸಂಪನ್ನಗಳು ಇರುವಂಥ ವಿದ್ಯಾರ್ಥಿಗಳು ಈ ದೇಶಕ್ಕೆ, ಈ ಸಮಾಜಕ್ಕೆ ಒಂದು ಸಂಪತ್ತು ಇದ್ದ ಹಾಗೆ, ಇವು ಇಲ್ಲದಿದ್ದವರು ಈ ದೇಶಕ್ಕೆ ವಿಪತ್ತು ಕಾರಣ. ಕೂಡಲ ಸಂಗಮ ಯಾವ ಭೂಮಿ ಹದವಾಗಿಲ್ಲವೋ ಆ ಭೂಮಿಯಲ್ಲಿ ಎಂಥ ಉತ್ತಮವಾಗಿರ್ತಕ್ಕಂಥ ಬೀಜವನ್ನು ಬಿತ್ತಿದರೂ ಕೂಡ ಅದು ಹುಲಸಾಗಿ ಬೆಳೆಯುವುದಿಲ್ಲ. ಹದವಾದಂಥ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದರೆ ಉತ್ತಮ ಫಸಲು ಬರ್ತಕ್ಕಂಥದ್ದು ಅದು ಖಂಡಿತ. ಹಾಗೇನೆ ಮಕ್ಕಳ ಹೃದಯ ಅಂತಕ್ಕಂಥದ್ದು ಒಂದು ಫಲವತ್ತಾದ ಭೂಮಿ ಇದ್ದ ಹಾಗೆ, ಆ ಫಲವತ್ತಾದ ಭೂಮಿಯನ್ನ ತಯಾರಿ ಮಾಡತಕ್ಕಂಥ ಒಂದು ಕಾರ್ಖಾನೆಗಳು ಅಂದರೆ ಈ ಸಾಂಸ್ಕೃತಿಕ ಸಂಘಗಳು ಅಂತ ಬೇರೆ ಹೇಳಬೇಕಾಗುತ್ತಿಲ್ಲ. ವ್ಯಕ್ತಿ
ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಜೀವನದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿರ್ತಕ್ಕಂಥವು ಈ ಕ್ಲಬ್ಗಳು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಕ್ಲಬ್ಬನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಇಂದು ನಾವು ನೀವೆಲ್ಲರೂ ಕೂಡ ದೀಪ ಬೆಳಗೋದರ ಮುಖಾಂತರ ಅದನ್ನು ಉದ್ಘಾಟಿಸಿದ್ದೇವೆ. ಆ ವಿಘ್ನ ವಿನಾಶಕನಾಗಿರ್ತಕ್ಕಂಥ ಗಣಪತಿ ನಿಮ್ಮೆಲ್ಲರಿಗೂ ಒಳ್ಳೆಯ ವಿದ್ಯೆ, ಬುದ್ಧಿ, ವ್ಯಕ್ತಿತ್ವ ನಿರ್ಮಾಣದ ಕೌಶಲ್ಯಗಳನ್ನು ನೀಡಲಿ ಅಂತ ನಾನು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನು ಆಡುವುದಾದರೆ, ವಿದ್ಯಾರ್ಥಿ ಜೀವನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಅನ್ನುವಂಥದ್ದೇ ನನ್ನ ಮೊದಲನೆಯ ಮಾತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಸಂತ ಕಾಲ ಪ್ರತಿ ವರ್ಷನೂ ಬರ್ತಾ ಇದೆ. ಅಮಾಸೆ ಹುಣ್ಣಿಗೊಮ್ಮೆ ಚಂದ್ರ ಸಣ್ಣವನಾಗಿರ್ತಕ್ಕಂಥ ದೊಡ್ಡವನಾಗ್ತಾನೆ. ಆದರೆ ನದಿಯಲ್ಲಿ ಕೆಳಗೆ ಹರಿದು ಹೋಗಿರ್ತಕ್ಕಂಥ ನೀರು, ಮನುಷ್ಯನ ಕಳೆದು ಹೋಗಿರ್ತಕ್ಕಂಥ ಜೀವನ ಯಾವತ್ತೂ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಈ ಎಳೆಯ ವಯಸ್ಸಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಭಾವನೆಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗಿ, ಉತ್ತಮವಾದಂಥ ವಿದ್ಯಾರ್ಥಿಗಳ ಹೃದಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಬೀಜವನ್ನು ಬಿತ್ತುವುದಕ್ಕಾಗಿ ಈ ಕ್ಲಬ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಒಂದು ವರ್ಷದಲ್ಲಿ 12 ತಿಂಗಳುಗಳ ಕಾಲ, ಆಮೇಲೆ 365 ದಿನಗಳ ಕಾಲ. ಈ 365 ದಿನಗಳಲ್ಲಿ 3,15,36,000 ಸೆಕೆಂಡ್ಗಳಿವೆ. ಇಷ್ಟೊಂದು ಕಾಲಾವಧಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ. ಆ ರೂಪಿಸಿಕೊಳ್ಳುವುದಕ್ಕೆ ಈ ಕ್ಲಬ್ಬು ಒಂದು ಸಾಧನೆಯಾಗಿದೆ. ಆ ಸಾಧನೆಯ ಮುಖಾಂತರ ನಮ್ಮ ವೇಳೆಯನ್ನು ಹಾಳು ಮಾಡದೆ ನಮ್ಮ ಕಾರ್ಯವನ್ನು, ನಮ್ಮ ಕಾಲವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಮಾತು. ಎರಡನೇದಾಗಿ, ಸಾಮಾನ್ಯವಾಗಿ ಸಂಘದೋಷ ಅಂತ ಹೇಳ್ತೀವಿ. ಹಿರಿಯರು ಮನೆಯಲ್ಲಿ ಹೇಳ್ತಾರೆ, ಗುಣವರಿತು ಗೆಳತನ ಮಾಡುವುದು. ಸಾಮಾನ್ಯವಾಗಿ ಈ ಮಾತಿನ ಕಡೆಗೆ ನಾವು ಬೆಲೆ ಕೊಡ್ತಾ ಇರೋಲ್ಲ. ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು, ಅಜ್ಜಿ, ಅಜ್ಜ, ದೊಡ್ಡಪ್ಪ, ಅವ್ರು ಹೇಳ್ತಾ ಇರ್ತಾರೆ, ನೋಡು ನಿನ್ನ ಸಂಘ ಸರಿ ಇಲ್ಲ ನೋಡು. ಅದಕ್ಕೆ ಐನ್ಸ್ಟೈನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಟೆಲ್ ಮಿ ಯುವರ್ ಕಂಪ್ನಿ, ಐ ಶಾಲ್ ಟೆಲ್ ಯು ವಾಟ್ ಯು ಆರ್. ಅಂದರೆ ನಿನ್ನ ಸ್ನೇಹಿತ ಯಾರು ಅನ್ನೋದನ್ನು ನೀನು ಹೇಳು, ಆಮೇಲೆ ನೀನು ಎಂಥವ ಅನ್ನೋದನ್ನು ನಾನು ಹೇಳ್ತೀನಿ ಅಂತ. ಅದಕ್ಕಾಗಿ ಸಂಘ ಮಾಡಬೇಕಾದಾಗ ನಾವು ನೋಡಿ ಮಾಡಬೇಕು. ಗೆಳೆತನ ಮಾಡಬೇಕಾದಾಗ ನಾವು ನೋಡಿ ಮಾಡಬೇಕು. ಈ ಮಾತಿನ ಕಡೆಗೆ ನಾವು ಹೆಚ್ಚು ಲಕ್ಷ್ಯ ವಹಿಸಿದರೆ ಅದು ನಮಗೆ ಒಳ್ಳೆಯದು. ಮಹಾಭಾರತ, ರಾಮಾಯಣಗಳ ಹೆಸರು ಕೇಳಿದ್ದೀರಿ, ನಮ್ಮ ಮಹಾಕಾವ್ಯಗಳು. ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಬರಬೇಕಾದಂಥ ಒಬ್ಬ ಕರ್ಣ, ಒಬ್ಬ ಅರ್ಜುನ ಬಹಳ ಪ್ರಭಾವಶಾಲಿಯಾಗಿರಬೇಕಾದಂಥ ವ್ಯಕ್ತಿಗಳು. ಅರ್ಜುನನಿಗಿಂತಲೂ ಕರ್ಣ ಮಹಾಮಿಗಿಲಾಗಿ ಇರಬೇಕಾದಂಥವ. ಆದರೆ ದುಶ್ಯಾಸನ, ದುರ್ಯೋಧನ ಇಂಥವರ ಸಹವಾಸವನ್ನು ಮಾಡಿ ಅವನ ಶಕ್ತಿ ನಿರ್ವೀರ್ಯವಾಗಿ ಹೋಗಿದ್ದು ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಅವನ ಸಹವಾಸವನ್ನು ಮಾಡಿದಂಥ ಅರ್ಜುನ
ಸಂಘ ದೋಷ. 10 ಕೊಳಗ ಹಾಲಿನಲ್ಲಿ ನೀರೊಂದು ಪಾವು, ಆ ನೀರು ಹಾಲಾಯಿತು ನೋಡ. 10 ಕೊಳಗ ನೀರಿನಲ್ಲಿ ಹಾಲೊಂದು ಪಾವು, ಹಾಲು ಹಾಳಾಯಿತು ನೋಡ. ನೋಡಿ, ನೀರಿನ ಸಹವಾಸ ಹಾಲು ಮಾಡಿತು ಅಂದ್ರೆ ಹಾಲು ಹಾಳಾಗಿ ಹೋಗ್ತದೆ. ಆದರೆ ನೀರಿನ ಸಹವಾಸ ಹಾಲು ಮಾಡಿತು ಅಂದ್ರೆ ಅದು ಕೂಡ ಹಾಳಾಗೋದ್ರ ಜೊತೆಗೆ ತನ್ನ ಬಣ್ಣವನ್ನ ಬದಲಾಯಿಸಿಕೊಳ್ತದೆ. ರುಚಿಯಲ್ಲಿ, ಆಕಾರದಲ್ಲಿ, ಗುಣದಲ್ಲಿ ಬದಲಾವಣೆ ಹೊಂದುತ್ತದೆ. ಒಬ್ಬ ಸಾಧು ಕಟಕನ ಸಹವಾಸ ಮಾಡದ ಅಂದ್ರೆ ಸಾಧುತನವನ್ನು ಬಿಟ್ಟು ಕಟುಕನ ರೂಪಕ್ಕೆ ಇಳಿಬೇಕಾಗುತ್ತೆ. ಅದೇ ರೀತಿ ಒಬ್ಬ ಸಾಧು ಕಟುಕನಾಗಿರ್ಬೇಕಾದಂತಹ ಸಾಧುವಿನ ಸಹವಾಸ ಪಡೆದ ಅಂದ್ರೆ ಆ ಕಟುಕತನವನ್ನು ಬಿಟ್ಟು ಸಾಧು ಆಗಬೇಕಾಗುತ್ತೆ. ಇದು ಎಲ್ಲವಕ್ಕೂ ಮುಖ್ಯ ಕಾರಣ ಸಂಘದೋಷ. ಒಂದು ಕಬ್ಬಿಣ ಸಾಮಾನ್ಯವಾಗಿ ಬೆಂಕಿಯ ಸಹವಾಸ ಪಡೆಯಿತು ಅಂದ್ರೆ ಅದಕ್ಕೆ ಬಂಗಾರದ ಬಣ್ಣ ಬರುತ್ತದೆ. ಅದನ್ನ ಹೇಗೆ ಬೇಕು ಹಾಗೆ ಜಜ್ಜಿ ಬಳೆಗಳನ್ನು ಮಾಡಿ ವಸ್ತುಗಳನ್ನು ತಯಾರಿ ಮಾಡಬಹುದು. ಆದರೆ ಅದೇ ಕಬ್ಬಿಣ ಮಣ್ಣಿನ ಸಹವಾಸ ಪಡೆಯಿತು ಅಂದ್ರೆ ತುಕ್ಕು ಹಿಡಿದು ಹೋಗುತ್ತೆ. ಧೂಳು ಗಾಳಿ ಸಹವಾಸ ಮಾಡಿತು ಅಂದ್ರೆ ಆಕಾಶಕ್ಕೆ ಎತ್ತರಕ್ಕೆ ಹಾರಬಹುದು. ನೀರಿನ ಸಹವಾಸ ಮಾಡಿತು ಅಂದ್ರೆ ಪಾತಾಳಕ್ಕೂ ಇಳಿಬಹುದು. ನಾವು ಎಂತಿಂತ ಸಹವಾಸ ಸಂಘಗಳನ್ನು ಮಾಡ್ತಾ ಇದ್ದೀವಿಯೋ ನಾವು ಆ ಮಟ್ಟಕ್ಕೆ ನಾವು ಏರಬೇಕಾಗುತ್ತೆ, ಇಳಿಬೇಕಾಗುತ್ತೆ. ನಮ್ಮೆಲ್ಲ ಚಾರಿತ್ರ್ಯಕ್ಕೂ ಕಾರಣ ಈ ಸಂಘಗಳು ಅನ್ನುವಂಥದ್ದನ್ನು ನಾವು ಮರೆಯಬಾರದು ಅಂತ ಒತ್ತಿ ಹೇಳಬೇಕಾಗಿರ್ತಕ್ಕಂಥ ಮಾತು. ಮೂರನೇದಾಗಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ಜೀವನದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ, ಒಂದು ಉದಾತ್ತವಾಗಿರ್ತಕ್ಕಂಥ ಗುರಿಯನ್ನು ಹೊಂದಬೇಕು ಅಂತ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಉದಾತ್ತವಾದಂತಹ ಗುರಿಯನ್ನ ಹೊಂದಬೇಕು. ಒಂದು ವೇಳೆ ಗುರಿ ಇಲ್ಲದಂತೆ ಬಾಳು ಏನಾಗುತ್ತೆ ಅಂದ್ರೆ ಬರೀ ಗುರಿ ಆಗ್ತಾನೆ. ಬರೀ ಗುರಿ ಇದ್ರೆ ಅಷ್ಟೇ ಸಾಲದು. ಸಾಮಾನ್ಯವಾಗಿ ಆ ಗುರಿಯನ್ನ ಸತತವಾಗಿ ಆ ದಾರಿಯಲ್ಲಿ ನಡೆಯುವಂತಿರಬೇಕು. ಗುರಿ, ದಾರಿ, ದಾರಿಯ ಇವು ಯಶಸ್ಸಿನ ರೂವಾರಿಗಳು ಅಂತ ಹೇಳ್ತಾರೆ. ಒಂದು ವೇಳೆ ಗುರಿ ಇರದೇ ಇದ್ದಾಗ, ಮಾರ್ಗದರ್ಶಕ ಗುರು ಅನ್ನುವಂಥವು ಇರದೇ ಇದ್ದಾಗ ಏನಾಗುತ್ತೆ? ಆ ಅಪಾಯವನ್ನ ಕವಿ ಸರ್ವಜ್ಞ ಬಹಳ ಸೊಗಸಾಗಿ ಹೇಳ್ತಾನೆ. ಏನಂತೆ? ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಅಂತ. ಗುರು ಇಲ್ಲದೆ ಇದ್ದಾಗ ಆ ಕುರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಅವು ಒಂದರ ಹಿಂದೆ ಒಂದು ಸಾಗ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಾವು ಎಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಆ ಕುರಿಗಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಕುರಿಗಳ ಹಾಗೆ ಬಾಳಬಾರದು, ಬದುಕಬಾರದು. ಅದಕ್ಕಾಗಿ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಾವು ಈ ಶಾಲಾ ಕಾಲೇಜುಗಳಿಗೆ ಬರುವುದು ಅನ್ನೋದನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಅರ್ಥ ಮಾಡಿಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಕುವೆಂಪುರವರನ್ನು ಬಹಳ ವಿಷಾದದಿಂದ ಒಂದು ಪದ್ಯದಲ್ಲಿ ಹೇಳ್ತಾರೆ. ಹಿಂದಕ್ಕೆ ಗುರು ಇದ್ದ, ಮುಂದಕ್ಕೆ ಗುರಿ ಇತ್ತು, ಮುನ್ನುಗ್ತಾ ಇತ್ತು ಧೀರರ ಹಿಂಡು. ಇಂದು ಹಿಂದಕ್ಕೆ ಗುರು ಇಲ್ಲ, ಮುಂದಕ್ಕೆ ಗುರಿ ಇಲ್ಲ, ಮುನ್ನುಗ್ಗುತ್ತಿದೆ ಹೇಳಿಗಳ ಹಿಂಡು ಅಂತ ಬಹಳ ವಿಷಾದದಿಂದ ಈ ಪದ್ಯವನ್ನು ಅವರು ಬರೆದರು. ಹಿಂದೆ ಸ್ವಾಮಿ ವಿವೇಕಾನಂದ ವ್ಯಕ್ತಿಗಳು ಗುರುಗಳಾಗಿದ್ದರು.
ಗಾಂಧೀಜಿಯವರಂತಹವರ ನಾಯಕತ್ವದಲ್ಲಿ ಈ ದೇಶ ಮುನ್ನಡೀತಾ ಇತ್ತು. ಆದರೆ ಅವರ ಮಾರ್ಗದರ್ಶನದಲ್ಲಿ ಜನರು ಏನೆಲ್ಲವನ್ನು ಸಾಧಿಸಿದರು. ಆದರೆ ಇವತ್ತು ಹಾಗಿಲ್ಲ. ಇವತ್ತು ಇರಬೇಕಾದಂತೆ ಹಿಂಸೆ, ದೌರ್ಜನ್ಯಗಳು ಮೂಲ ಆಗಿರ್ತಕ್ಕಂಥ ಇವತ್ತಿನ ಬಾಳಿನಲ್ಲಿ, ಬದುಕಿನಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ತಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ಇಂಥ ಕ್ಲಬ್ಗಳ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಅದಕ್ಕಾಗಿ ವಿದ್ಯಾರ್ಥಿ ಮಿತ್ರರೇ, ಸಾಮಾನ್ಯವಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದಾಗ ನಾವು ಗುರಿ ಅನ್ನುವಂಥದ್ದೊಂದನ್ನು ಇಟ್ಟುಕೊಳ್ಳಲೇಬೇಕು ಅನ್ನುವ ಮಾತನ್ನು ಒಪ್ಪಿಕೊಂಡು ಆ ಗುರಿ, ದಾರಿ ಮತ್ತು ದಾರಿಗ ಅಂತಕ್ಕಂಥವನ್ನ ಎಚ್ಚರಿಕೆಯಿಂದ ಇದ್ದಾಗ ನಾವು ಎತ್ತರ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಒತ್ತಿ ಹೇಳ್ತಾ, ಯಾವುದೇ ಒಂದು ಸಂಗೀತವನ್ನ ಕೇಳಬೇಕಾದಾಗ ಕಿವಿಗೆ ಬಹಳ ಇಂಪಾಗಿ ಕೇಳಿಸ್ಬೇಕು ಅಂದ್ರೆ ಸ ರಿ ಗ ಮ ಪ ದ ನಿ ಈ ಸಪ್ತ ಸ್ವರಗಳು ಬಹಳ ಅವಶ್ಯಕ. ಅದೇ ರೀತಿ ಒಬ್ಬ ವಿದ್ಯಾರ್ಥಿಯಾಗಿರಬೇಕಾದಂತಹ ತರಗತಿಯಲ್ಲಿ ಮೊದಲಿಗನಾಗಬೇಕು, ವಾರ್ಷಿಕ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಬೇಕು. ಈ ಬೇಕು ಬೇಕು ಅನ್ನುವಂತಹದ್ದು ಯಾವಾಗಲೂ ನಮ್ಮಲ್ಲಿ ತುಡಿತಾ ಇದ್ರೆ ಆ ಬೇಕು ಬೇಕು ಅನ್ನುವಂತಹ ಹಂಬಲಕ್ಕೆ ಆ ಭಗವಂತ ಅನ್ನುವಂತಹ ಸದಾಕಾಲ ಬೆಂಬಲದ ಗಾಳಿಯನ್ನು ಸೂಚಿಸ್ತಾನೆ ಅನ್ನುವಂಥ ಮಾತನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಪದೇ ಪದೇ ನಮಗೆ ಬೇಕು ಬೇಕು ಅನ್ನುವಂಥ ದಾಹ ಅದು ಹೆಚ್ಚಾಗುತ್ತಾ ಬಾಯಾರಿಕೆ ಆದಾಗ ಮಾತ್ರ ನಾವು ನೀರು ಕುಡಿತೀವಿ. ಹಾಗೇನೆ ಜ್ಞಾನದ ಹಸಿವನ್ನು ಹಿಂಗಿಸಿಕೊಳ್ಳಬೇಕಾದಾಗ ನಾವು ಸಿಕ್ಕಿದ್ದನ್ನ ಓದಿ ಅರ್ಥ ಮಾಡಿಕೊಳ್ಳದೆ ಕೆಲವೊಂದನ್ನು ಜ್ಞಾನ ಕೆಲವೊಂದು ವಿಭಾಗಗಳಿಂದ ಕೆಲವೊಂದು ಮೂಲಗಳಿಂದ ಪಡೆದುಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅನ್ನುವಂಥ ವಿಚಾರ. ಸಾಮಾನ್ಯವಾಗಿ ಈ ಒಂದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಳಿಗೆ ಏನ್ ಮಾಡಬೇಕು ಅನ್ನುವಂಥ ಈ ಕ್ಲಬ್ಗಳ ಮೂಲಕ ಶಿಕ್ಷಕರ ಮಾರ್ಗದರ್ಶನ ಮುಖಾಂತರ ಈಗಾಗಲೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಕ್ಲಬ್ ಅನ್ನ ಏರ್ಪಡಿಸಿಕೊಂಡೆವು. ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಪಾತ್ರ ಅದು ಬಹಳ ಮುಖ್ಯವಾಗಿರಬೇಕಾದಂತಹದ್ದು. ಅದನ್ನು ಕುರಿತು ಒಂದು ಮಾತನ್ನ ಹೇಳುವುದಾದ್ರೆ, ಶಿಕ್ಷಕ ನಿಲ್ಲದ ಊರಿಲ್ಲ, ಶಿಕ್ಷಕನನ್ನು ನೋಡದ ಜನ ಇಲ್ಲ, ಎಲ್ಲರ ಕಣ್ಣಿಗೂ ಮೊಟ್ಟ ಮೊದಲು ಕಾಣಿಸುವಂತವ ಶಿಕ್ಷಕ. ಶಿಕ್ಷಕ ವಾಸವಾಗಿರ್ತಕ್ಕಂಥ ಊರಿನ ಕಣ್ಣು ಅಂತ ಡಿ ವಿ ಗುಂಡಪ್ಪನವರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಶಿಕ್ಷಕನಾಗಿರಬೇಕಾದಂಥವ ಮತ್ತು ತಂದೆ ತಾಯಿಗಳು ಅವರ ಸ್ಥಾನದಲ್ಲಿ ನಿಲ್ಲಬೇಕಾದಂಥ ಇನ್ನೊಬ್ಬ ವ್ಯಕ್ತಿ ಅವ ಗುರು ಅಂತ ಹೇಳಿ ಕಲಿಸಿಕೊಳ್ತಕ್ಕಂಥವ. ಅದಕ್ಕೆ ಇವರು ಮೂವರು ಹೇಗೆ ಅಂದ್ರೆ ಒಂದು ದೊಡ್ಡ ನೀರಿನ ಟ್ಯಾಂಕ್ ಇದ್ದ ಹಾಗೆ. ಆ ನೀರಿನ ಟ್ಯಾಂಕಿನಲ್ಲಿ ಎಂಥ ನೀರಿರ್ತದೋ ಆ ನೀರೇ ನಲ್ಲಿಯಲ್ಲಿ ಹರಿದು ಬರುವುದು. ನಲ್ಲಿ ಯಾರು ಅಂದ್ರೆ ಅವರು ವಿದ್ಯಾರ್ಥಿಗಳು ಅಂತ. ಅದಕ್ಕಾಗಿ ಶಿಕ್ಷಕರಾಗಿರ್ಬೇಕಾದಂಥವ್ರು ಆದರ್ಶ ಜ್ಯೋತಿಗಳಾಗಿರ್ಬೇಕು ಅಂತ ಬೇರೆ ಹೇಳಬೇಕಾದದ್ದು ಇಲ್ಲ. ಅದಕ್ಕೋಸ್ಕರವೇ ತಂದೆ ತಾಯಿ ಗುರು ದೈವಂ ಅಂತ ಹೇಳಿದ್ದು. ಅದು ವಿದ್ಯಾರ್ಥಿಗಳಲ್ಲಿ ಮತ್ತು ಸಮಾಜದಲ್ಲಿ ಆ ಒಂದು ಭಾವನೆ ಬರಬೇಕಾದ್ರೆ ನಾವು ಹೇಗಿರಬೇಕು
ಈ ಸಾವಿರಾರು ಬದುಕುಗಳನ್ನು ಜ್ಞಾನಾಮೃತದ ಗುಡಿಯನ್ನು ಹಾಕಿ ಸಾಕಿ ಸಲ್ಲಬೇಕಾದಂತಹ ನಿಜಕ್ಕೂ ತಂದೆ ಸಮಾನದಲ್ಲಿ ನಿಲ್ಲಬೇಕಾದಂತಹ ಗುರು ಅನ್ನುವಂಥ ಮಾತನ್ನ ಹೇಳಬೇಕಾಗುತ್ತೆ. ಆಮೇಲೆ ಈ ಸಂದರ್ಭದಲ್ಲಿ ಪೋಷಕರು ಅದಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಪೋಷಕರಾಗಿರ್ಬೇಕಾದಂಥವರನ್ನು ಕುರಿತು ಒಂದು ಮಾತನ್ನ ಹೇಳೋದಾದ್ರೆ, ಗುರುವಿನಷ್ಟೇ ಜವಾಬ್ದಾರಿ ಹೆತ್ತವರಿಗೂ ಕೂಡ ಇದೆ. ಸಾಮಾನ್ಯವಾಗಿ ದೇವರು ನಮಗೆ ಕೊಟ್ಟಂತ ಅತ್ಯುತ್ತಮವಾದ ಕೊಡುಗೆಗಳಲ್ಲಿ ಈ ಮಕ್ಕಳು ಕೂಡ ಒಂದು. ಅವರನ್ನು ಪ್ರೀತಿಯಿಂದ ಸಾಕಿ ಸಲುವಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡತಕ್ಕಂಥ ಗುರುತರವಾದ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಇದೆ. ತಂದೆ ತಾಯಿಗಳ ಗುಣ ದೋಷಗಳೇ ಮಕ್ಕಳ ಬದುಕನ್ನ ರೂಪಿಸ್ತವೆ ಅಂತ ಹೇಳಬೇಕಾದದ್ದು ನಾವು ನಮ್ಮದು ಮಹಾಕಾವ್ಯ ಮಹಾಭಾರತದ ಮುಖ್ಯವಾದ ಸಂದೇಶನೇ ಅದು. ಗಂಗೆಯ ಪುತ್ರ ಭೀಷ್ಮಾಚಾರ್ಯ ತಾಯಿಯ ಪಾತ್ರವನ್ನು ಪಡೆದು ಆತ ಮೋಕ್ಷವನ್ನು ಹೊಂದಿದ್ದು ಮಹಾಭಾರತದ ಕಥೆ ತಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮಕ್ಕಳ ಶಿಕ್ಷಣದಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿರಬೇಕಾದಂತಹದ್ದು. ನೂರಾರು ಜನ ಶಾಲಾ ಶಿಕ್ಷಕರು ಸಾಧಿಸಲಾರದ್ದನ್ನ ಒಬ್ಬ ವಾತ್ಸಲ್ಯಮಯಾಗಿರ್ತಕ್ಕಂಥ ತಾಯಿ ಅದನ್ನು ಮಾಡಿ ತೋರಿಸ್ತಾಳೆ ಅನ್ನುವಂಥ ಮಾತನ್ನ ಹೇಳಿ ಒಂದು ಸಣ್ಣ ನಿದರ್ಶನವನ್ನ ಹೇಳಬಯಸ್ತಾ ಇದ್ದೀನಿ. ಕಲ್ಕತ್ತಾದಲ್ಲಿ ಒಬ್ಬ ತಾಯಿ ಮಗ ವಾಸವಾಗಿದ್ದರಂತೆ. ಸಾಮಾನ್ಯವಾಗಿ ತಾಯಿ ಮಗನ ಶಿಕ್ಷಣಕ್ಕೋಸ್ಕರ ಅವರಿವರ ಮನೆಯ ಕಸ ಮುಸುರೆಯನ್ನು ಮಾಡಿ ಅವನನ್ನು ಓದಿಸ್ತಾ ಇದ್ರು. ಅವನು ಚೆನ್ನಾಗಿ ಓದ್ತಾ ಇದ್ದ. ಆದರೆ ಓದಿಸುವುದ್ರ ಜೊತೆಗೆ ಬರೀ ಹಣ ಕೊಟ್ಟು ಕಳಿಸುವುದಲ್ಲದೆ ಮನೆಯಲ್ಲಿ ನೀತಿ ವಾಕ್ಯವನ್ನು ಹೇಳ್ತಾ ಇದ್ದರು. ಏನಂತೆ, ಮಗ, ಈ ಪ್ರಾಪಂಚಿಕವಾಗಿರತಕ್ಕಂಥ ಜ್ಞಾನವನ್ನು ಪಡೆಯುವುದಕ್ಕೆ ಮಾತ್ರ ನೀವು ಓದಬೇಡ. ಓದಿ ಓದಿ ಸಾಯುವುದಕ್ಕಿಂತ ಸಾವನ್ನೇ ಜಯಿಸುವಂತ ಶಿಕ್ಷಣವನ್ನ ನೀವು ಪಡೆಯಬೇಕು. ಅಷ್ಟೇ ಅಲ್ಲ, ಹಾಗೆ ಮುಂದುವರೆದು ಅವಳು ಹೇಳ್ತಾಳೆ ಏನಂದ್ರೆ, ಶಿಕ್ಷಣದಿಂದ ವ್ಯಕ್ತಿ ದೊಡ್ಡವನಾಗ್ತಾನೆ, ಆದರೆ ಅವನು ಮಾಡುವಂತ ಕೃತಿಗಳಿಂದ ಅವನ ಭೂಮಿ ಮೇಲೆ ಅಮರವಾಗ್ತಾ ಇದ್ದಾನೆ. ಹುಟ್ಟಿದ್ದೊಮ್ಮೆ ಸಾಯಲೇಬೇಕು, ಆದರೆ ಸತ್ತ ಮೇಲೂ ಕೂಡ 4 ಜನರ ಮನಸ್ಸಿನಲ್ಲಿ ಅಚ್ಚೊಳೆಯುವಂತ ಕಾರ್ಯವನ್ನು ನೀನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಒಂದು ದಿವಸ ಆ ಊರಿನ ಜಾತ್ರೆ ನಡೆದಿತ್ತು. ಮೊದಲೇ ಇವಳು ಬಡವಿ, ಉಟ್ಕೊಳ್ಳಿಕ್ಕೆ ಹೊಸ ಸೀರೆ ಇರಲಿಲ್ಲ, ಆಭರಣಗಳಿರಲಿಲ್ಲ. ಆಗ ಆ ಊರಿನ ಜಾತ್ರೆಗೆ ಎಲ್ಲ ಹೆಂಗಳೆಯರು ಹೊಸ ಹೊಸ ಬಟ್ಟೆಗಳನ್ನ ಆಭರಣಗಳನ್ನ ತೊಟ್ಟುಕೊಂಡು ಜಾತ್ರೆ ನೋಡ್ಲಿಕ್ಕೆ ಹೋದರು. ಆದರೆ ಇವಳು ಅದೇ ಹೊರಕಾಗಿರ್ತಕ್ಕಂಥ ಸೀರೆಯನ್ನು ಉಟ್ಕೊಂಡು ಹೋಗ್ಬೇಕಾದಾಗ ಮಗ ನೋಡಿದ. ತಾಯಿಯ ಬಡತನವನ್ನು ಕಂಡು ಬಿಟ್ಟು ಬಹಳ ಮರುಕವನ್ನು ವ್ಯಕ್ತಪಡಿಸಿದ. ಬಂದ ತಾಯಿಯವರಿಗೆ ನೇರವಾಗಿ ಹೇಳ್ದ, ಅಮ್ಮ, ನಾನು ಶಾಲೆ ಬಿಡ್ತೇನೆ, ನಾನು ನಿನ್ನೊಂದಿಗೆ ಕೂಲಿ ಕೆಲಸಕ್ಕೆ ಬರ್ತೇನೆ, ಆ ಕೂಲಿಯಿಂದ ನಿನ್ನ ಸಮಸ್ಯೆಗಳು ಕೆಲವೊಂದು ಪರಿಹಾರ ಆಗವು ಅಂತ. ಅವಾಗ ಅಪ್ಪ, ಏನೇ ಸಂಕಟ ಬಂದರೂ ನೀನು ಶಾಲೆ ಮಾತ್ರ ಬಿಡಬೇಡ, ನೀನು ಓದು ಅಂತ ಹೇಳಿದ್ರು. ಮಗ ಓದ್ದ, ಉದ್ಯೋಗವೂ ಸಿಕ್ತು. ಉದ್ಯೋಗ ಸಿಕ್ಕ ಮೇಲೆ ಆ ತಾಯಿ ಹೇಳ್ತಾನೆ, ಅಮ್ಮ, ನನಗೆ ಉದ್ಯೋಗ ಸಿಕ್ಕಿದೆ, ನನ್ನ ಹತ್ತಿರ ಸಾಕಷ್ಟು
ಶಾಲೆ ಮಕ್ಕಳು ಹಳ್ಳ ಕೊಳ್ಳಗಳನ್ನು ದಾಟಿ ಹೋಗ್ತಾ ಇದ್ದಾರೆ. ಈ ಮಕ್ಕಳು ಮಳೆಯಲ್ಲಿ ಚಳಿಯಲ್ಲಿ ನಡುತ್ತಾ ದೂರದ ಊರಿಗೆ ಶಾಲೆಗೆ ಹೋಗಲಿಕ್ಕೆ ನೋಡೋದು ನನ್ನ ಕಣ್ಣಿಂದ ಆಗ್ತಾ ಇಲ್ಲ. ಈ ಊರಲ್ಲಿ ಒಂದು ಶಾಲೆಯನ್ನು ಕಟ್ಟಿಸು. ಅವರ ತಾಯಿಯ ಮಾತನ್ನು ಮೀರದೆ ಆತ ಶಾಲೆಯನ್ನು ಕಟ್ಟಿಸಿದ. ಆ ಮಕ್ಕಳು ಅದೇ ಊರಿನಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಶುರು ಮಾಡಿದ್ರು. ಅಪ್ಪ, ನನಗೆ ಆಭರಣ ತಂದು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಈ ಶಾಲೆ ಕಟ್ಟಿಸಿದ್ದಿ, ಇದೇ ನನ್ನ ಮೊದಲನೇ ಆಭರಣ ಅಂತ ಹೇಳಿದ್ರು ಆ ತಾಯಿ. ಸ್ವಲ್ಪ ಕಾಲ ಹೋಯಿತು, ಮತ್ತೆ ಇವನಿಗೆ ಪ್ರಮೋಷನ್ ಆಯಿತು, ಹೆಚ್ಚಿಗೆ ಸಂಬಳ ಬಂತು. ಮತ್ತೆ ಕೇಳಿದ ತಾಯಿಯನ್ನ, ಅಮ್ಮ, ನನಗಿವತ್ತು ಪ್ರಮೋಷನ್ ಆಗಿದೆ, ಹೆಚ್ಚಿಗೆ ಸಂಬಳ ಬರ್ತಾ ಇದೆ, ಮತ್ತೆ ನಿನ್ನ ಆಭರಣ ಏನು ಹೇಳು. ಅಪ್ಪ, ಇದು ಹಳ್ಳಿ ಊರ, ಈ ಊರಿನಲ್ಲಿ ಒಂದು ಆಸ್ಪತ್ರೆ ಇಲ್ಲ, ಜನ ರೋಗ ಬಂದರೆ ದೂರದ ಊರಿಗೆ ನರಳ್ತಾ ಹೋಗಬೇಕು, ಅದನ್ನು ಕಣ್ಣಾರೆ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಊರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸು. ಆಯಿತು, ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದ. ನೂರಾರು ಮೈಲಿ ದೂರದ ಊರಿಗೆ ಆ ರೋಗಿಗಳು ಹೋಗುವುದು ತಪ್ಪಿತು. ಆವಾಗ ಇಂಥವ್ರ ಮಗ ಕಟ್ಟಿಸಿದ ಶಾಲೆ, ಇಂಥವ್ರ ಮಗ ಆಸ್ಪತ್ರೆ ಕಟ್ಟಿಸಿದ. ಇವರಿಂದ ಈ ಊರ ಒಂದು ರೀತಿಯ ಅಭಿವೃದ್ಧಿ ಹೊಂದ್ತಾ ಇದೆ, ಜನ ಮಾತಾಡ್ಕೊಳ್ತಾ ಇದ್ರು. ಆವಾಗ ನೀನು ಯಾರು ಅನ್ನೋದನ್ನ ಈಗ ಹೇಳು, ನಿನ್ನ ಹುಟ್ಟು ಹಬ್ಬವನ್ನ ಆಚರಿಸ್ತೀನಿ, ಇದು ನೀನು ನನಗೆ ಕೊಡಬೇಕಾದಂತ ಮೂರನೇ ಆಭರಣ. ಅಂದ್ರೆ ನಾನು ಹೇಳೋದಿಷ್ಟೇ, ಇಲ್ಲಿ ಒಬ್ಬ ಅನಕ್ಷರ ಕುಕ್ಷಿಯಾಗಿರ್ತಕ್ಕಂಥ ತಾಯಿಯಾಗಿರ್ತಕ್ಕಂಥವಳು ತನ್ನ ಮಗನನ್ನು ಬೆಳೆಸುವಲ್ಲಿ, ನೈತಿಕ ಶಿಕ್ಷಣವನ್ನು ಕೊಡುವಲ್ಲಿ ಆ ತಾಯಿಯ ಪಾತ್ರ, ಆ ತಾಯಿಯ ಒಂದು ಪ್ರಭಾವ ಆ ಮಗನ ಮೇಲೆ ಎಷ್ಟೊಂದು ಆಯಿತು. ಇವತ್ತು ಬೇರೆ ಯಾರೂ ಅಲ್ಲ, ಈಶ್ವರ ಚಂದ್ರ ವಿದ್ಯಾಸಾಗರ ಅನ್ನುವಂಥ ವ್ಯಕ್ತಿ ಇವತ್ತು ನಮ್ಮ ಭಾರತ ದೇಶದಲ್ಲಿಯೇ ಆತ IAS ಅಧಿಕಾರಿಯಾಗಿ ಇವತ್ತಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಹೀಗೆ ತಾಯಿಗಾಗಿ ಮಗ, ಮಗನಿಗಾಗಿ ತಾಯಿ ಪ್ರಾಣವನ್ನೇ ಕೊಡ್ತಾ ಇದ್ರು. ಆದರೆ ಇವತ್ತು ಆಧುನಿಕ ವಿದ್ಯೆಯ ಅಭಿವೃದ್ಧಿಯ ಭರದಲ್ಲಿ ತಾಯಿಯ ಪ್ರೀತಿ ಇವತ್ತು ಬತ್ತಿ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ. ತಂದೆಯ ಪ್ರೇಮ ತಗ್ಗತಕ್ಕಂಥದ್ದು ಕಾಣ್ತಾ ಇದ್ದೀವಿ. ತಂದೆ ತಾಯಿ ಗುರುಗಳಿಗೆ ಬೆಲೆ ಇಲ್ಲದಂತೆ ಮಕ್ಕಳು ಕೂಡ ನಡ್ಕೊಳ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಆದರೆ ವಿದ್ಯಾರ್ಥಿಗಳೇ, ಪಶು ಪಕ್ಷಿಗಳು ಈ ಭೂಮಿ ಮೇಲೆ ಬದುಕ್ತಾ ಇವೆ. ಅವು ಯಾವ ಶಾಲಾ ಕಾಲೇಜು ಮಟ್ಟದಲ್ಲೂ ಹತ್ತಿಲ್ಲ, ಆದರೂ ಬದುಕ್ತಾ ಇವೆ. ನಾವು ಕೂಡ ಅದೇ ರೀತಿ ಬದುಕಿದರೆ ಏನು ಪ್ರಯೋಜನ? ಜೀವನ ಅಂದ್ರೆ ಏನು? ಅದು ಹೇಗಿರಬೇಕು? ನನ್ನ ವ್ಯಕ್ತಿತ್ವ ಹೇಗೆ ನಿರ್ಮಾಣವನ್ನು ಮಾಡಿಕೊಳ್ತಕ್ಕಂಥದ್ದು ನನ್ನ ಕೈಯೊಳಗಿದೆ. ಸಮಾಜದಿಂದ ಏನು ಕಲಿಬೇಕು, ಸರ್ಕಾರದಿಂದ ಏನು ಕಲಿಬೇಕು, ಗುರು ಹಿರಿಯರಿಂದ ಏನು ಕಲಿಬೇಕ ಅನ್ನೋದನ್ನ ಎಲ್ಲಾ ಕಡೆಯಿಂದಲೂ ಒಂದು ಸ್ವಲ್ಪ ಸ್ವಲ್ಪ ಚೌಚೌ ತೆಗೆದುಕೊಂಡು ನನ್ನ ವ್ಯಕ್ತಿತ್ವವನ್ನು ರೂಪಿಸಿ ಮಾಡಿಕೊಳ್ಳುವುದಕ್ಕೆ ಈ ಭೂಮಿಯನ್ನು ಹದಗೊಳಿಸ್ತಕ್ಕಂಥದ್ದು ಈ ಕ್ಲಬ್ಗಳು. ಆದರೆ ಇವತ್ತು ನಮ್ಮ ತಂದೆ ತಾಯಿಗಳಾಗಿರ್ತಕ್ಕಂಥವರು, ನನ್ನ ಮಗ ಸಿಂಧೂರ ಲಕ್ಷ್ಮಣನಾಗಬೇಕು, ನನ್ನ ಮಗಳು ಲಕ್ಷ್ಮಿ ಆಗಬೇಕು, ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ ಇಂಥ ಮಕ್ಕಳು ಬೇಡ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥವು ಏನು ಅಂದ್ರೆ, ಕಟ್ಟಡ ಕಟ್ಟುವುದಕ್ಕಿಂತ ಮೊದಲೇ ಆ ಕಟ್ಟಡ ಕುಸ್ತು ಬೀಳ್ತಕ್ಕಂಥ ಇಂಜಿನಿಯರ್ಗಳು ಬೇಕಾಗಿದ್ದಾರೆ. ಆ ರೋಗಿ ಸತ್ತು ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಡಾಕ್ಟರೇ ಆಗಬೇಕು. ಇಂಥ ಮಕ್ಕಳು, ನನ್ನ ಮಗ ಕಾರ್ನಲ್ಲೇ ಓಡಾಡಬೇಕು, ತಪ್ಪಲ್ಲ, ಬಯಸುವುದು ತಪ್ಪಲ್ಲ. ಆದರೆ ಅವನಲ್ಲಿ ಆ
ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ನಾವು ಶಾಲಾ ಕಾಲೇಜಿಗೆ ಹೋಗುವುದು ಈ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವುದಕ್ಕೆ, ಒಂದು ಉದ್ಯೋಗವನ್ನು ಹಿಡಿಯುವುದಕ್ಕೆ ಮಾತ್ರ ಅಲ್ಲ ಅನ್ನೋದನ್ನ ತಂದೆ ತಾಯಿಗಳು ತಿಳ್ಕೊಳ್ಬೇಕು, ಕಲಿತಕ್ಕಂಥವರು ತಿಳ್ಕೊಳ್ಬೇಕು. ಆದರೆ ಇವತ್ತು ಏನಾಗಿದೆ ಅಂದ್ರೆ, ಹಾಲಿಲ್ಲದೆ ಕೂಸು ಬದುಕುವುದಿಲ್ಲ, ಬದುಕಿದರೂ ಬದುಕಬಹುದು, ಆದರೆ ಸೆರೆಯಿಲ್ಲದ ಕುಡುಕ ಯಾವತ್ತೂ ಬದುಕುವುದಿಲ್ಲ. ಅನ್ನವಿಲ್ಲದೆ ಮನುಷ್ಯ ಬದುಕುವುದಿಲ್ಲ, ಬದುಕಿದರೂ ಬದುಕಬಹುದು, ಆದರೆ ಅಧಿಕಾರವಿಲ್ಲದ ರಾಜಕಾರಣಿ ಬದುಕಲಾರ. ಹಾಗೆ ನೀರಿಲ್ಲದೆ ಮೀನು ಬದುಕಿದರೂ ಬದುಕಬಹುದು, ಆದರೆ ನೌಕರಿ ಇಲ್ಲದ ಇಂಧನ ಪದವೀಧರ ಅವ ಬದುಕಲಾರ ಎಂಬಂತಾಗಿದೆ. ಅದಕ್ಕಾಗಿ ಉದ್ಯೋಗವೇ ನಮ್ಮ ಮುಖ್ಯ ಗುರಿ ಅನ್ನುವುದನ್ನು ಬದಿಗೆ ಸರಿಸಿ, ನಾನು ಶಿಕ್ಷಣವನ್ನು ಕಲಿಯುವುದು ಮನುಷ್ಯನಾಗಿ ಸಮಾಜದಲ್ಲಿ ಬಾಳುವುದಕ್ಕೆ. ಅದಕ್ಕಾಗಿ ನಾವು ಹೇಳಿದ್ವಿ, ಈ ಸ್ವತಂತ್ರ ರಾಷ್ಟ್ರದಲ್ಲಿ, ಈ ಸ್ವತಂತ್ರ ಭಾರತ ಸ್ವತಂತ್ರ ರಾಷ್ಟ್ರ ನನಗೇನು ಕೊಟ್ಟಿದೆ, ನಾನು ಹೇಗೆ ಬದುಕಬೇಕು, ಅದಕ್ಕೋಸ್ಕರವಾಗಿ ಇಲ್ಲಿ ಬಹಿರಂಗದ ಪ್ರಶ್ನೆ ಮಾಡುವುದಕ್ಕಿಂತ ಅಂತರಂಗದ ಪ್ರಶ್ನೆ, ಈ ಸ್ವತಂತ್ರ ಭಾರತದಲ್ಲಿ ಬಾಳಿ ಬದುಕಲಿಕ್ಕೆ ನನಗೆಷ್ಟರ ಮಟ್ಟಿಗೆ ನಾನು ಅರ್ಹನಿದ್ದೀನಿ ಅನ್ನೋದನ್ನ ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆ ಇವತ್ತು ಹಾಕ್ಕೊಳ್ಬೇಕಾಗಿದೆ. ಅದಕ್ಕಾಗಿ ವಿದ್ಯಾರ್ಥಿ ಮಿತ್ರರೇ, ದೊಡ್ಡವರು ಈ ಸಮಾಜ ಈ ದೊಡ್ಡ ವಿಚಾರಗಳನ್ನು ಬದಿಗೆ ಸರಿಸಿ, ಆದರೆ ನಾವು ಹೇಗಿರಬೇಕು, ಅದಕ್ಕೆ ದೊಡ್ಡವರ ಸಣ್ಣತನ ಬಿಟ್ಟು ಬಿಡು ಅವರನ್ನು ಅತ್ತ ಕಡೆಗೆ, ಕೆಟ್ಟ ಇಟ್ಟಿಗೆಯಿಂದ ಕಟ್ಟದಿರು ಈ ಹೊಸ ಮನೆಯ ಅಂತ ಹೇಳ್ತಾ, ಅದಕ್ಕೆ ಜೀವನ ಅನ್ನುವಂಥದ್ದು ಮುಂದಿಂದು ದುರ್ಬಲವಾಗಿದೆ, ಆದರೂ ನಾವು ಈಸಬೇಕು, ಇದ್ದು ಜಯಿಸಬೇಕು. ಅದಕ್ಕೋಸ್ಕರವಾಗಿ ಒಬ್ಬ ಕನ್ನಡ ಪ್ರಾಧ್ಯಾಪಕನಾಗಿ ಇಂಗ್ಲಿಷಿನ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲೈಫ್ ಈಸ್ ಎ ಚಾಲೆಂಜ್, ಮೀಟ್ ಇಟ್. ಲೈಫ್ ಈಸ್ ಎ ಗೇಮ್, ಪ್ಲೇ ಇಟ್. ಲೈಫ್ ಈಸ್ ಡ್ರಾಮಾ, ರಿಯಲೈಸ್ ಇಟ್. ಲೈಫ್ ಈಸ್ ಲವ್, ಎಂಜಾಯ್ ಇಟ್ ಅಂತ ಹೇಳ್ತಾ, ಈ ಪ್ರಪಂಚದಲ್ಲಿ ನಾವು ಬದುಕಬೇಕಾದಂತಹ ಸಂದರ್ಭದಲ್ಲಿ ಈ ದೇವರಿಗೆ ಕೊಡಬೇಕಾದಂತಹ ಬಾಳಿಗೆ ಅಂದ್ರೆ ನಮ್ಮ ಸುತ್ತಮುತ್ತಲು 4 ಜನರಿಗೆ ಬೇಕಾಗುವ ಹಾಗೆ ಬಾಳಿ ಬದುಕುವುದನ್ನು ನಾವು ಕಲಿಬೇಕು. ಶಿವರಾಮ್ ಕಾರಂತರು ಒಂದು ಕಡೆ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ಹುಟ್ಟಿದ್ದೇವೆ ಬದುಕಿದ್ದೇವೆ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ, ಇರುವಷ್ಟು ದಿನ ನಮಗೂ ಹಿತವಾಗಿ 4 ಜನರಿಗೂ ಹಿತವಾಗುವ ಹಾಗೆ ಬಾಳುವುದು ಬದುಕುವುದು, ಪರರಿಗೆ ಸುಖ ಕೊಡದೆ ಬಾರದೆ ಹೋದರು ಕಷ್ಟ ಕೊಡದ ಹಾಗೆ ಇರುವುದು, ಇದು ಮನುಷ್ಯನ ಧರ್ಮ ಅಂತ. ಇದು ಒಂದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೊಂಡು ನೀವು ಏನೇ ಕಲಿಯಿರಿ, ನೀವು ಹಾಗೇ ಮಾಡ್ರಿ. ಈ ತತ್ವದಂತೆ ಈ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಅದನ್ನು ಪಾಲಿಸ್ತಾರೆ. ಈ ಕ್ಲಬ್ನ ಮುಖಾಂತರ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಇಲ್ಲಿಗೆ ಕರೆಸಿ ಈ ಕ್ಲಬ್ಬನ್ನು ಉದ್ಘಾಟನೆ ಮಾಡಿಸಿ ಗೌರವವನ್ನು ಕೊಟ್ಟಂತಹ ಈ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಉಪನ್ಯಾಸಕ ಮಿತ್ರರಿಗೂ, ಆಮೇಲೆ ಹಿರಿಯರಾಗಿರ್ತಕ್ಕಂಥ ನಾಗಪ್ಪ ಹೆಗಡೆ ಅವರಿಗೂ ಮತ್ತು ನಿಮ್ಮೆಲ್ಲರಿಗೂ ಪುನಃ ನನ್ನ ಧನ್ಯವಾದ
ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.